ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದು, ಮತ್ತೆ ಭೀಷ್ಮ, ದ್ರೋಣ, ವಿದುರ ಮತ್ತೆ ಧೃತರಾಷ್ಟ್ರನ ಮೂಲಕ ಅವರ ಸಮರ್ಥನೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಥ ಮತ್ತೆ ಕಾಮವನ್ನ ನಾವು ಧರ್ಮದ ಮೂಲಕ ಪಡ್ಕೋಬೇಕು. ಅಂದ್ರೆ ಧರ್ಮದ ಆಚರಣೆಯನ್ನ ಮಾಡ್ತಾ ನಾವು ಅದನ್ನ ಗಳಿಸ್ಕೊಳ್ಬೇಕೇ ಹೊರತು ಹಾಗೆ ಅಲ್ಲ ಅನ್ನೋದನ್ನ ಹೇಳ್ದ. ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾನೆ, ಯಾವ ಮನುಷ್ಯ ತನ್ನ ಜೊತೆ ಸದ್ವ್ಯವಹಾರವನ್ನ ಮಾಡುವಂತಹ ಜನರ ಜೊತೆ, ಅಂದ್ರೆ ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವ್ನು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾನೆ, ಆ ಮನುಷ್ಯನ ಜೊತೆ ನಾನು ದುರ್ವ್ಯವಹಾರ ಮಾಡಿದ್ರೆ ಅದು ಹೇಗಿರುತ್ತೆ ಅಂದ್ರೆ ಕೊಡಲಿಯಿಂದ ಕಾಡಿನ ಹಾಗೆ. ಅಂತಂದ್ರೆ ಏನು, ಕೊಡಲಿ ಏನ್ ಮಾಡುತ್ತೆ, ಕಾಡಲ್ಲಿರುವ ಮರಗಳನ್ನೇ ಕತ್ತರಿಸಿದಾಗ ಆ ಕೊಡಲಿಯ ಹಿಡಿ ಯಾವುದರಿಂದ ಮಾಡಿರೋದು, ಆ ಮರದಿಂದಾನೆ. ಮರವನ್ನೇ ಯೂಸ್ ಮಾಡ್ಕೊಂಡು ಮರವನ್ನೇ ಕಟ್ ಮಾಡಿದ್ರೆ ಹೇಗಿರುತ್ತೆ, ಅದೇ ರೀತಿ ಅವನೇ ತನ್ನ ಬೇರನ್ನ ಕತ್ತರಿಸ್ಕೊಳ್ತಾನೆ ಅಂತನ್ಬಿಟ್ಟು. ಅಂದ್ರೆ ಯಾರು ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೋ ಅವ್ರ ಜೊತೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು. ಅವ್ರು ಮಾಡಿರುವಂಥ ಒಳ್ಳೆ ಕಾರ್ಯ, ಒಳ್ಳೆತನ ಇದೆಯಲ್ಲ, ಅದನ್ನು ನೆನಪಿಸ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು ಅವ್ರ ಜೊತೆ. ಅದನ್ನು ಬಿಟ್ಟು ಅವ್ರು ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಸದ್ವ್ಯವಹಾರ ಮಾಡ್ತಿದ್ರು ಕೂಡ ನಾವು ಅವರಿಗೆ ದುರ್ವ್ಯವಹಾರವನ್ನು ಮಾಡಿದಾಗ, ನಾವು ಅವರಿಗೆ ಕೆಟ್ಟದ್ದನ್ನು ಮಾಡಿದಾಗ ಅದರಿಂದ ನನ್ನ ನಾಶನೇ ಆಗೋದು ಅನ್ನೋದು ಇಲ್ಲಿ ಹೇಳ್ತಾ ಇರೋದಕ್ಕೆ ಅರ್ಥ. ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನು ಯಾರನ್ನೂ ಕೀಳಾಗಿ ನೋಡಬೇಕು ಅನ್ನುವಂಥ ಆಸೆ ಇರೋದಿಲ್ಲ. ಅಂಥವನ ಬುದ್ಧಿಯನ್ನ ಲೋಭ ಮಾಡಿ, ಆಮೇಲೆ ಇನ್ನೇನೋ ಅವನಿಗೆ ಆಸೆ ತೋರಿಸಿ ಅವನನ್ನ ದೂಷಿತನನ್ನಾಗಿ ಮಾಡಬಾರ್ದು. ನೋಡಿ, ಈಗ ಯಾರ ಬುದ್ಧಿ ಲೋಭದಿಂದ ದೂಷಿತವಾಗಿರೋದಿಲ್ವೋ, ಈಗ ಏನೇನೋ ಆಸೆಗಳು, ಅವಾಗ ಏನಾಗುತ್ತೆ, ಮನಸ್ಸಲ್ಲಿ ಇಲ್ಲದೆ ಇರುವಂಥ ಯೋಚನೆಗಳೆಲ್ಲ ಬರುತ್ತೆ. ಅದನ್ನು ಪಡ್ಕೋಬೇಕು ಅಂತಂದಾಗ, ನಮ್ಮ ಲೋಭ ಇಲ್ಲ ಅಂತಂದಾಗ ನನ್ನ ಮನಸ್ಸು ಅಥವಾ ನನ್ನ ಬುದ್ಧಿ ಚೆನ್ನಾಗಿರುತ್ತೆ. ಅದೇ ನಮ್ಮಲ್ಲಿ ಲೋಭ ಬಂತು ಅಂತಂದರೆ, ಅವನ ಹತ್ರ ಇದೆ ನನ್ನ ಹತ್ರ ಯಾಕಿರಬಾರ್ದು ಅಂತಂದಾಗ ನಮ್ಮ ಮನಸ್ಸು ಅದನ್ನು ಪಡ್ಕೊಳ್ಬೇಕು ಅಂತ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ, ಅಷ್ಟು ಕೆಪಾಸಿಟಿ ನನ್ನಲ್ಲಿ ಇರೋದಿಲ್ಲ. ಆದರೂ ಕೂಡ ಅದು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ, ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ. ಆವಾಗ ಅದು ಕೆಟ್ಟದ್ದನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಅದರಿಂದ ಅದು ಭ್ರಷ್ಟವಾಗಿಬಿಡುತ್ತೆ. ಈ ರೀತಿ ಯಾರ ಬುದ್ಧಿ ಲೋಭದಿಂದ ದೂಷಿತವಾಗಿರೋದಿಲ್ವೋ ಅಂಥವರ ಮನಸ್ಸಿದೆಯಲ್ಲ, ಅದು ಕಲ್ಯಾಣದ ಸಾಧನೆ. ಒಳ್ಳೆ ಉನ್ನತ ಮಟ್ಟಕ್ಕೆ ನಾನು ಹೋಗಬೇಕು ಅಥವಾ ಒಳ್ಳೊಳ್ಳೆ ಕೆಲಸಗಳು ಅಂಥದ್ರಲ್ಲಿ ತೊಡಗುತ್ತೆ. ಅದೇ ಒಬ್ಬನ ಮನಸ್ಸು ಬುದ್ಧಿ ಕೆಟ್ಟದಿದ್ದಾಗ ಅವನಿಗೆ ಒಳ್ಳೆ ಕಡೆ ಎಲ್ಲಿ ಹೋಗುತ್ತೆ, ಜ್ಞಾನ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ನೆಲ್ಲ ಮಾಡೋದೆಲ್ಲ ಕೆಟ್ಟ ಕೆಲಸನೇ ಅಲ್ವಾ. ಅದಕ್ಕೆ ಒಳ್ಳೆಯ ಒಂದು ಮನಸ್ಸು ಬುದ್ಧಿಯನ್ನು ಇಟ್ಕೊಂಡಿರ್ಬೇಕು ನಾವು. ಇಲ್ಲಿ ಭಗವಂತ ಹೇಳ್ತಾನೆ, ಈ ರೀತಿನೇ ಶುದ್ಧ ಬುದ್ಧಿವಂತರಾಗಿರುವಂತಹ ಪಾಂಡವರು ಜಗತ್ತಿನಲ್ಲಿರುವಂಥ ಯಾವುದೇ ಒಬ್ಬ ಸಾಧಾರಣ ಮನುಷ್ಯನನ್ನೂ ಕೂಡ ಅನಾಧರಿಸೋದಿಲ್ಲ. ಅವರು ಯಾರ ಬಗ್ಗೆನೂ ಅಗೌರವವನ್ನು ತೋರಿಸೋದಿಲ್ಲ, ಎಲ್ಲರನ್ನೂ ಕೂಡ ಗೌರವಿಸ್ತಾರೆ. ಅವನೊಬ್ಬ ಸಾಧಾರಣ ಮನುಷ್ಯ ಆದರೂ ಪರವಾಗಿಲ್ಲ, ಅವನಿಗೇನು ಗೌರವ ಕೊಡಬೇಕೋ ಅದನ್ನು ಕೊಡ್ತಾರೆ. ಆದರೆ ಕೋಪನ ಕೈಯಲ್ಲಿ ಸಿಕ್ಕಾಕೊಂಡಿರುವಂಥ ಮನುಷ್ಯ ಇದ್ದಾನಲ್ಲ, ಅವನು ತನ್ನ ಹಿತ ಏನು ಅಹಿತ ಏನು ತಿಳ್ಕೊಳ್ಳೋದಿಲ್ಲ. ಈಗ ತುಂಬ ಕೋಪ ಬರುತ್ತಲ್ಲ, ಅಂಥ ಸಮಯದಲ್ಲಿ ನಾವು ಕೂಡ ಒಂದು ನಿಮಿಷ ಯೋಚನೆ ಮಾಡಿ ನೋಡಬೇಕು, ಆ ಕೋಪ ಬಂದಿರೋರು ಯಾವ ರೀತಿ ನಡ್ಕೊಳ್ತಾರೆ ಅಂತ. ಆ ಕೋಪ ಬಂದಿರುವಂಥ ಸಮಯದಲ್ಲಿ ಏನು ಮಾಡ್ತಾರೆ, ಏನು ಡಿಸಿಷನ್ ತಗೊಳ್ತಾರೆ, ಅಥವಾ ನಾವೇ ಅಂಥ ಒಂದು ಸಂದರ್ಭವನ್ನು ಎದುರಿಸಿರ್ತೀವಿ. ನಮಗೂ ಕೂಡ ಕೋಪ ಬಂದ್ಬಿಟ್ಟಾಗ ಏನೋ ಒಂದು ಮಾತಾಡ್ಬಿಡ್ತೀವಿ, ಕೆಟ್ಟ ಮಾತಾಡ್ಬಿಡ್ತೀವಿ, ಬೈದು ಬಿಡ್ತೀವಿ ಅಥವಾ ಹೊಡೆದು ಬಿಡ್ತೀವಿ, ಇಲ್ಲ ಏನೋ ಒಂದು ಡಿಸಿಷನ್ ತೊಗೊಂಡು ಹಿಂಗೆ ಹಾಗೆ ಅಂತ ಹೇಳಿಬಿಟ್ಟಿರ್ತೀವಿ. ಆ ಕೋಪ ತಣ್ಣಗಾದ ಮೇಲೆ ಆಮೇಲೆ ಅನ್ಸುತ್ತೆ, ಅಯ್ಯೋ ನಾನು ಯಾಕೆ ಹಿಂಗೆ ಮಾಡಿದ್ನೋ ಅಂತ ಅನಿಸುತ್ತೆ ಅಲ್ಲಿ ತಾನೇ. ಅದಕ್ಕೆ ಹೇಳೋದು, ಕೋಪ ಬಂದಾಗ ಸುಮ್ಮನೆ ಇದ್ದು ಬಿಡಬೇಕು. ಆ ಸಮಯದಲ್ಲಿ ನಾವು ಯಾರಿಗೇನು ಹೇಳೋಕ್ಕೆ ಹೋಗಬಾರ್ದು, ಜಗಳ ಮಾಡೋಕ್ಕೆ ಹೋಗಬಾರ್ದು, ಡಿಸಿಷನ್ ತೊಗೋಬಾರ್ದು. ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಆ ಕೋಪ ತಂತಾನಾಗೆ ಶಾಂತವಾಗಿಬಿಟ್ಮೇಲೆ ಆಮೇಲೆ ನಾವು ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಕೋಪದ ಕೈಯಲ್ಲಿ ಸಿಕ್ಕಾಕೊಂಡಿರುವಂಥ ಮನುಷ್ಯ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ತಿಳ್ಕೊಳ್ಳೋದಿಲ್ಲ. ಲೋಕ ಮತ್ತು ವೇದಗಳಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಪ್ರಮಾಣಗಳು ಸಿದ್ಧವಾಗಿದೆಯೋ, ಪ್ರಸಿದ್ಧಿಯಾಗಿದೆಯೋ, ಅದರಿಂದನೇ ಅವನು ಬಿದ್ದು ಹೋಗ್ತಾನೆ. ಅದಕ್ಕೋಸ್ಕರನೇ ದುರ್ಜನರಿಗಿಂತ ನೀನು ಪಾಂಡವರ ಸಂಘವನ್ನು ಮಾಡಿದ್ರೆ ನಿನಗೆ ಕಲ್ಯಾಣವೇ ಆಗುತ್ತೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ
ನೀನು ಯಾರ್ಯಾರ ಮಾತೋ ಕೇಳ್ಕೊಂಡು ಏನೇನೋ ಮಾಡ್ತಾ ಇದೀಯಾ, ಅದರಿಂದ ನಿನಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ. ನೀನು ಪಾಂಡವರ ಸಂಘವನ್ನ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ನೀನು ಪಾಂಡವರಿಂದ ಮುಖ ತಿರುಗಿಸ್ಕೊಂಡು ಬೇರೆ ಯಾರದೋ ಭರವಸೆಯಲ್ಲಿ ಅವ್ರು ಇದು ಮಾಡಿಬಿಡ್ತಾರೆ, ನನಗೆ ರಾಜ್ಯ ಕೊಡಿಸ್ಬಿಡ್ತಾರೆ, ಹಾಗೆ ಹೀಗೆ ಅಂತ ನೀನೇನೇನೋ ಯೋಚನೆ ಮಾಡ್ತಾ ಇದೆಯಲ್ಲ, ಬೇರೆಯವರ ಭರವಸೆಯಲ್ಲಿ ನಿನ್ನ ರಕ್ಷಣೆಯನ್ನು ಮಾಡ್ಕೋಬೇಕು ಅಂತಿದೆಯಾ. ಆದರೆ ನಾನು ಹೇಳ್ತಾ ಇದ್ದೀನಿ, ನೀನು ಪಾಂಡವರ ಕಡೆ ಮುಖ ಮಾಡು, ಅವರನ್ನು ಹಿಡ್ಕೊ, ಅವರು ನಿನಗೆ ರಕ್ಷಣೆಯನ್ನು ಕೊಡ್ತಾರೆ ಹೊರತು ಬೇರೆ ಯಾರೂ ನಿನಗೆ ರಕ್ಷಣೆಯನ್ನು ಕೊಡೋದಿಲ್ಲ. ಮತ್ತು ದುಶ್ಯಾಸನ, ಕರ್ಣ, ಶಕುನಿ ಇಂಥವರ ಕೈಯಲ್ಲಿ ನಿನ್ನ ಐಶ್ವರ್ಯವನ್ನೆಲ್ಲ ಕೊಟ್ಟು ಈ ಇಡೀ ಪೃಥ್ವಿಯನ್ನು ಗೆಲ್ಲಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದೆಯಲ್ಲ, ಇದು ನಿಜವಾಗ್ಲೂ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ. ಅದಕ್ಕೋಸ್ಕರನೇ ನೆನಪಲ್ಲಿ ಇಟ್ಕೋ, ಇವರು ನಿಮಗೆ ಜ್ಞಾನ, ಧರ್ಮ, ಅರ್ಥ ಇದು ಯಾವುದರ ಪ್ರಾಪ್ತಿಯನ್ನು ಮಾಡಿಕೊಡೋದಿಲ್ಲ. ಅಂದರೆ ಇದೆಲ್ಲ ನಿನಗೆ ಬರೋದಿಲ್ಲ. ಪಾಂಡವರ ಮುಂದೆ ಇವರ ಪರಾಕ್ರಮ ಏನೂ ನಡೆಯೋದಿಲ್ಲ. ನೋಡಿ, ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ, ಪಾಂಡವರ ಜೊತೆ ಇರು ನೀನು, ನಿನಗೆಲ್ಲ ಒಳ್ಳೆಯದಾಗುತ್ತೆ. ನೀನು ಯಾರನ್ನು ನಂಬ್ಕೊಂಡಿದ್ಯಾ? ಶಕುನಿ, ದುಶ್ಯಾಸನ, ಕರ್ಣ ಇವ್ರನ್ನ ನಂಬ್ಕೊಂಡು ನೀನು ಮುಂದೆ ಹೊರಟಿದ್ಯಾ. ನಿನಗಿವ್ರು ಈ ಒಂದು ರಾಜ್ಯ ಲಕ್ಷ್ಮಿಯನ್ನು ಕೊಡಿಸ್ಬಿಡ್ತಾರೆ, ಇಡೀ ಪೃಥ್ವಿಯನ್ನು ಗೆಲ್ಲುವಂಥ ಒಂದು ಆಸೆಯನ್ನು ಇವ್ರ ಮೇಲೆ ಭರವಸೆ ಇಟ್ಕೊಂಡು ನೀನು ಹೊರಟಿದ್ಯಲ್ಲ, ಇದನ್ನೆಲ್ಲ ಮಾಡಿದ್ರೆ ನಿಂಗೇನೂ ಸಿಗೋದಿಲ್ಲ. ಅದೇ ನೀನು ಪಾಂಡವರ ಜೊತೆ ಇದ್ದರೆ ನಿನಗೆ ಧರ್ಮ, ಅರ್ಥ, ಜ್ಞಾನ ಎಲ್ಲವನ್ನೂ ಕೂಡ ಅವರು ನಿನಗೆ ಕೊಡಿಸ್ತಾರೆ. ಬೇಕಾದರೆ ನೀನು ಏನೇ ಕೇಳಿದ್ರೂ ಅವರು ಕೊಡುವಷ್ಟು, ಮಾಡಿಕೊಡುವಷ್ಟು ಕೆಪಾಸಿಟಿ ಅವ್ರಿಗಿದೆ. ಇವ್ರಿಗಿಲ್ಲ. ಇವರು ನಿನಗೆ ಜ್ಞಾನವನ್ನೂ ಕೊಡೋದಿಲ್ಲ, ಧರ್ಮವನ್ನೂ ಕೊಡಿಸೋದಿಲ್ಲ, ಅರ್ಥವನ್ನು ಕೊಡಿಸೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಪಾಂಡವರ ಮುಂದೆ ಇವ್ರ ಪರಾಕ್ರಮ ಏನೂ ನಡೆಯೋದಿಲ್ಲ ಅಂತಂದಮೇಲೆ ನಿನಗೆ ಇವರಿಂದ ಏನೂ ಸಿಗೋದಿಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಮುಂದುವರೆದೇನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.